ಮುಂದೆ ಬನ್ನಿ, ಮುಂದೆ ಬನ್ನಿ, ಇನ್ನಾದರೂ ಜೀವನದಲ್ಲಿ ಮುಂದೆ ಬನ್ನಿ. ಮುಂದೆ ಬನ್ನಿ, ಮುಂದೆ ಬನ್ನಿ, ಇನ್ನು ಮುಂದೆ ಜೀವನದಲ್ಲಿ ಮುಂದೆ ಬನ್ನಿ. ಯಾರು ನಿಮಗೆ ಈ ಮಾತನ್ನು ಹೇಳೋದಿಲ್ಲ, ಹಿಂದೆ ತಳ್ಳೋ ಜನರೇ ಹೆಚ್ಚು ಊರಲ್ಲೆಲ್ಲ. ಮುಂದೆ ಬನ್ನಿ, ಇನ್ನು ಮುಂದೆ ಬನ್ನಿ. ಮುಂದೆ ಬರ್ತಾನೆ ಇರ್ತೀನಿ, ಯಾವಾಗಲೂ ನಾನು ಮುಂದೆ ಬರ್ತಾನೆ ಇರ್ತೀನಿ. ನಾನು ಯಾವಾಗಲೂ ಮುಂದೆನೇ ಇರ್ತೀನಿ, ನಾನು ಯಾವುದ್ರಲ್ಲೂ ಮುಂದೆನೇ ಇರ್ತೀನಿ. ಮುಂದೆ ಬನ್ನಿ, ಇನ್ನು ಸ್ವಲ್ಪ ಮುಂದೆ ಬನ್ನಿ ವಿಜಿ ಅವರೇ. ವರ್ಷ ಬಿಟ್ಟರೆ ಈ ಮಾತನ್ನು ನಿಮಗೆ ಯಾರು ಹೇಳೋದಿಲ್ಲ. ಮುಂದೆ ಬನ್ನಿ, ಇನ್ನು ಮುಂದೆ ಬನ್ನಿ. ವಿಜಿ ಅವ್ರನ್ನ ಹಿಂದೆ ತಳ್ಳೋ ಜನರೇ ಹೆಚ್ಚು ಊರಲ್ಲೆಲ್ಲ. ವಿಜಿ ಹಾಳಾದರೆ ನೋಡ್ತೀನಿ ಅಂತಾರೆಲ್ಲ ಊರಲ್ಲೆಲ್ಲ. ವಿಜಿ ಆದ್ರೆ ಸೋಲೋ ಮಾತೇ ಇಲ್ಲ. ಇನ್ನು ಮುಂದೆ ಬನ್ನಿ, ಇನ್ನು ಮುಂದೆ ಬನ್ನಿ, ಇನ್ನು ಸ್ವಲ್ಪ ಮುಂದೆ ಬನ್ನಿ. ಮುಂದೆ 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 ಬರ್ತಾನೆ ಇರ್ತೀನಿ, ನಾನು ಯಾವಾಗಲೂ ಮುಂದೆನೇ ಬರ್ತಾನೆ ಇರ್ತೀನಿ. ಎಂದು ಈ ವಿಜಿ ಹಿಂದೆ ಹೋದವಳಲ್ಲ, ಇನ್ನು ಒಂದೊಂದು ಹೆಜ್ಜೆ ಮುಂದೆ ಇಟ್ಟು ಹೋದವಳೆ ಈ ವಿಜಿ. ವರ್ಷ ಅವರು ಈ ಮಾತನ್ನ ಹೇಳೋದಕ್ಕೆ ತುಂಬ ಖುಷಿ ಆಯಿತು. ಬಾರೆ ಮುಂದಕ್ಕೆ ಬಾರೆ, ನಿನಗೆ ಐದವ್ ಬಾರೆ. ನಾನು ಯಾವತ್ತೂ ಮುಂದೆನೇ ಹೋಗೋದು, ನೀನೇನು ಹೇಳೋದು? ಹಾಂ, ನೀನು ಬಂದವಳು, ನಾವು ಮುಂದೆ ಹೋಗೋದು ನೋಡಿ ಹುರ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ನಿನ್ನ ಪಾಡಿಗೆ ನೀನು ಹೊರಟೋಗ್ಬೋದು. ಏಯ್ ಮುಚ್ಚ ಬಾಯಿ, ಮುಂದೋಗಕ್ಕೆ ನಾನು ಬಿಡಲ್ಲ. ನೀನೇನೋ ತಿಳ್ಕೊಂಡಿದ್ಯಾ ನನ್ನ? ನಾನು ಇಲ್ಲೋಡು, ನಾನು ನಿನಗಿನ್ನ ತುಂಬ ಕ್ರಿಮಿನಲ್ಲು. ನಾನು ನಿನಗಿನ್ನೂ 2 ಮೆಟ್ಲು ಆರ್ದವಳು. ನೀನು ಯಾವುದು? ನಾನು ಮಾಡಿರೋದು ಒಂದೊಂದಲ್ಲ. ನನ್ನ ನೀನೇನೋ ತಿಳ್ಕೊಂಡಿದ್ಯಾ. ಈ ರೀತ ಎಂಥವಳಂತ ನಿನಗಿನ್ನ ಗೊತ್ತಿಲ್ಲ. ಯಾರನ್ನಾದ್ರೂ ಕೇಳಿ ನೋಡು, ಸುಗುಣನ ಯಾರನ್ನೂ ಕೇಳಿ ನೋಡು, ರೀತ ಎಂತೆಂಥದ್ದು ಮಾಡಿದ್ಲು ಅಂತ ಹೇಳ್ತಾಳೆ. ಇಲ್ಲೋಡು, ನಾನಿವಾಗ ಒಳ್ಳೆಯವ್ರಿಗೆ ಒಳ್ಳೆಯವಳು, ಕೆಟ್ಟವ್ರಿಗೆ ಕೆಟ್ಟವಳು ನಾನು. ರೀತಾ, ಯಾಕೆ ಯಾಕೆ ಈ ಮಾತಷ್ಟಕ್ಕೂ ನನಗೇನು ಕೇಳಕ್ಕೆ ಬಂದಿದ್ಯಾ ನೀನು? ಯಾಕೆ ಕೇಳಕ್ಕೆ ಬಂದಿದ್ಯಾ ಅಂತ? ಏಯ್, ನೀನು ಯಾಕೆ ಅವಳು ಮೀನನ್ನು ನನ್ನ ತಮ್ಮನಿಗೆ ಮದುವೆ ಮಾಡಿಸಿದ್ಯಾ? ಆ ಹುಳ, ಅಲ್ಲಿ ಬಿಟ್ಟಿರೋ ಹುಳ, ನೀನು ಬಿಟ್ಟಿರೋ ಹುಳನೇ ಅಂತ ಗೊತ್ತಾಯ್ತು ನನಗೆ. ನೀನು ನನ್ನ ತಮ್ಮನಿಗೆ ಮದುವೆ ಆಗು ಅಂತ ಹೇಳಿ ಅವಳನ್ನ ಕಳಿಸಿದ್ಯಾ, ಅವಳನ್ನಲ್ಲಿ ಗಂಟಾಗಿ ಕಳಿಸಿ ಇಲ್ಲಿಂದ ಪಿತೂರಿ ಇಕ್ತಾ ಇದೆಯಾ ಅಲ್ಲಿಗೆ ಅಂತ ಹೇಳಿ ನನಗೆ ಗೊತ್ತೈತೆ ಎಲ್ಲನ. ನೀನೇನೆ ಈ ಕೆಲಸ ಮಾಡ್ತಾ ಇರೋದು. ನಾನಾ? ಯಾವಳೆ ಮೀನ? ಮೀನ ಯಾವಳನ್ನು ನಾನು ನೋಡೇ ಇಲ್ಲ. ಅಲ್ಲ, ನಾನು ನಿನ್ನ ತವ್ರ ಮನೇನ ನೋಡಿಲ್ಲ. ನಾನಂತದ್ರಲ್ಲಿ ಅವಳು ಯಾರನ್ನೋ ಮೀನನ್ನು ನಾನು ಎಲ್ಲಿ ನೋಡೋಣಪ್ಪ? ಅಲ್ಲಿ ನನ್ನ ಮೇಲೆ ಏನಕ್ಕೆ ಬರ್ತೀಯ ನೀನು? ಮುಚ್ಚೆ, ಅವಳಿಗೂ ನಿನಗೂ ಏನೂ ಸಂಬಂಧ ಇಲ್ವೇನೆ? ಅವಳು ಮೀನ ಯಾರು ಅಂತ ನಿನಗೆ ಗೊತ್ತಿಲ್ವೇನೆ ನಿನಗೆ ಅವಳು ಯಾರು ಅಂತ ಹೇಳಿ? ಎಲ್ಲ ಗೊತ್ತೈತೆ, ಮುಚ್ಕೊಂಡು ನಿಂತ್ಕೊಂಡು ನಾಟಕ ಆಡ್ಬೇಡ. ನನ್ನ ತಮ್ಮನಿಗೆ ಮದುವೆ ಮಾಡಿಸಿ ನಮ್ಮ ಮನೆ ಹಾಳು ಮಾಡಬೇಕು ಅಂತ ಹೇಳಿ ನೀನು ಹಿಂಗೆ ಮಾಡ್ತಾ ಇದೀಯ ಅಂತ ನನಗೆ ಚೆನ್ನಾಗಿ ಗೊತ್ತು ಕಣೆ, ನನಗೆ ಚೆನ್ನಾಗಿ ಗೊತ್ತು. ಅವಳು ಅಲ್ಲಿರೋ ಸೇರ್ಕೊಂಡಿರೋದು ಇಲ್ಲೊಂದು ಕೆಟ್ಟುಳ ಸೇರ್ಕೊಂಡೈತೆ, ಅಲ್ಲೊಂದು ಕೆಟ್ಟುಳ ಸೇರ್ಕೊಂಡೈತೆ. ಎಲ್ಲ ಹತ್ರದ್ರೂ ಒಂದೊಂದು ಕೆಟ್ಟುಳ ಸೇರ್ಕೊಂಡು ಹಾಳು ಮಾಡಿಡುತ್ತೆ. ಅಯ್ಯೋ ರೀತಾ, ನಿನಗೆ ಹೊಟ್ಟೆ ಉರಿತಾ ಇದ್ರೆ ಸುಮ್ಮನಿರು. ಯಾಕೆ ಇವಾಗ ನಾನು ಚೆನ್ನಾಗಿರೋದು ನೋಡಿ ಸಹಿಸ್ಕೊಳಕ್ಕೆ ಆಗ್ತಿಲ್ವಾ ನಿನಗೆ? ನಾನೀಗ ನನ್ನ ದುಡ್ಡು ಬಂದೈತೆ, ನನ್ನ ಜಮೀನಿಗೆ ದುಡ್ಡು ಬಂದೈತೆ, ನಾನು ಚೆನ್ನಾಗಿದ್ದೀನಿ. ನೀನೇ ಒಬ್ಬಳೇ ಚೆನ್ನಾಗಿರ್ಬೇಕು ಅಂತ ಅನ್ಕೋಬಾರ್ದು. ಅದಕ್ಕೆ ಉರ್ಕೊಂಡು ಏನೇನೋ ನೀನು ಜಗಳ ಮಾಡೋದಕ್ಕೆ ಬರ್ತಾ ಇದೆಯಲ್ಲ. ಮೀನ ಯಾರು ನನಗೆ ಅದೇ ಗೊತ್ತಿಲ್ಲ. ಸುಮ್ಮನೆ ಬಂದು ಮೀನ ಹುಳ ಬಿಟ್ಟಿರೋ ಹುಳ ನೀನೇ ಅಂತ ಹೇಳಿದ್ರಿ, ಯಾರಂತ ತಿಳ್ಕೊಳ್ಳೋಣ ರೀತಾ? ಅಲ್ಲ, ಸುಮ್ಮನೆ ಬಂದು ಹಿಂಗೆ ಹೇಳ್ಬಿಟ್ರೆ ಮೀನ ನನಗೆ ಗೊತ್ತೇ ಇಲ್ಲ ಕಣೆ. ಅಯ್ಯೋ, ನನ್ನ ದುಡ್ಡಲ್ಲಿ ನಾನು ಚೆನ್ನಾಗಿದ್ದೀನಿ, ನೀನು ಒಬ್ಬಳೇ ಚೆನ್ನಾಗಿರ್ಬೇಕು ಅಂತ ಅಂದ್ಕೊಂಡ್ರೆ ಅದು ಸ್ವಾರ್ಥ ಕಣೆ. ಅದು ಅದೃಷ್ಟ ಅನ್ನೋದು ಕೂಡ ಬಂದರೆ ಯಾವಾಗ ಯಾರಿಗೆ ಅದೃಷ್ಟ ಅನ್ನೋದು ಹೆಂಗೆ ಬೇಕಾದ್ರೂ ಬದಲಾಗುತ್ತೆ, ಅದೃಷ್ಟ ಅನ್ನೋದು ಹೆಂಗೆ ಬೇಕಾದ್ರೂ ಬರುತ್ತೆ ಅಂತ ಹೇಳ್ತಾರಲ್ಲ, ಹಂಗೆ ನನಗೆ ಅದೃಷ್ಟ ಅನ್ನೋದು ಬಂದೈತೆ, ಅದಕ್ಕೆ ನಾನು ಚೆನ್ನಾಗಿದ್ದೀನಿ. ನಿನಗೆ ಅದೃಷ್ಟ ಅನ್ನೋದು ನಿನಗೆ ಬಂತು, ನೀನು ಚೆನ್ನಾಗಿದ್ದೆ ಅಷ್ಟೇ. ನೀನು ಚೆನ್ನಾಗಿದ್ದಂಗೆ ನಾವೇನು ನೋಡಿ ಹುರ್ಕೊಂಡ್ವಾ ನಿನ್ನ? ಹುರ್ಕೊಂಡಿಲ್ಲ ತಾನೇ? ನಾನು ಯಾಕೆ ಹುರ್ಕೊಂಬಕ್ಕೆ ಹೋಗೋಣ ನಿನ್ನ? ನೋಡಿ, ನಾನು ಯಾಕೆ ಹುರ್ಕೊಂಬಕ್ಕೆ ಹೋಗೋಣ? ನಮ್ಮ ಸುದ್ದಿಗೆ ಬಂದರೆ ಅಷ್ಟೇ ಈ ರೀತಿ ನೇನ ಅಂತ ತಿಳ್ಕೊಬಿಟ್ಟಿದ್ಯಾ ನೀನು. ನಮ್ಮ ಸುದ್ದಿಗೆ ಬಂದರೆ ನನಗೆ ಗ್ರಾಚಾರ ಬಿಡಿಸೋತಕ್ಕ ಸುಮ್ಮನಿರಲ್ಲ. ಅಲ್ಲಿ ಬಿಟ್ಟಿರೋ ಹುಳ ಮೀನಾ ಅಂತಲೇ ಗೊತ್ತು. ಬೇಕಾದ್ರೆ ನಾನು ಸಾಕ್ಷಿ ಸಮೇತ ಪ್ರೂವ್ ಮಾಡ್ತೀನಿ. ನೀನು ಅವಳು ಫೋನಲ್ಲಿ ಮಾತಾಡಿರೋದು ನಾವೆಲ್ಲ ಕೇಳಿಸ್ಕೊಂಡಿದ್ದೀವಿ. ಇಲ್ಲೋಡೆ ಮೀನಾ, ಆ ರೀತನಿಗೆ ನೀನು ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ನೀನು ಇಲ್ಲೋಡ, ಆದಷ್ಟು ಬೇಗ ನೀನಲ್ಲಿ ಭಾಗ ತಗೊಂಡು ನೀನು ಬರಬೇಕು. ಕೊಡ್ಕೊಡ್ದು ಯಾವುದೇ ಕಾರಣಕ್ಕೂ ಅವ್ಳ ರೀತಿಗಾಗಲಿ ಆ ಗೊಂಬೇಲಿಗಾಗಲಿ ಯಾರಿಗೂ ನೀನು ಭಾಗ ಕೊಡಬೇಡ. ಯಾರಿಗೂ ಕೊಡ್ದಂಗೆ ನೀನು ರಾತ್ರಿ ಎಲ್ಲ ಕುರಿ ಎಲ್ಲ ಮಾರ್ಕೊಂಡು ಬಂದುಬಿಡು ನೀನು. ಮಾತಾಡೆ ಇವಾಗ ಮಾತಾಡೆ. ಇದು ಯಾವಳೆ ಮಾತಾಡಿರೋದು? ಯಾವಳು ಮಾತಾಡಿರೋದು ಇದನ್ನು? ಯಾಕೋ ರೀತಾ ಸರಿಯಾಗಿ ಓದಿತಾ ಇದ್ದಾಳೆ. ಓದಿಲಿ, ಏನೋ ಒಂದು ಆಗಲಿ, ಓದಿಲಿ, ಚೆನ್ನಾಗಿ ಓದಿಲಿ. ಬೇವರ್ಸಿನ ಸರಿಯಾಗಿ ಹೊಡಿಬೇಕು. ನನಗೂ ನಿನಗೂ ಫ್ರೆಂಡ್ಶಿಪ್ ಐತೆ ಅಂತ ಈ ವಿಷಯ ಯಾವುದೇ ಕಾರಣಕ್ಕೂ ರೀತಿನಿಗೆ ಗೊತ್ತಾಗಬಾರ್ದು ಮೀನಾ. ಭಾಳ ಹುಷಾರಾಗಿರು ನೀನು. ಅದು ಹೆಂಗೆ ಗೊತ್ತಾಗುತ್ತೆ ವಿಜಿ?
ಗೊತ್ತಾಗಲ್ಲ ಬಿಡು, ಅವಳಿಗೆಲ್ಲ ಎಲ್ಲಿ ಗೊತ್ತಾಗುತ್ತೆ, ಗೊತ್ತಿಲ್ಲ ಅವ್ರಿಗೆಲ್ಲನ. ಹೆಂಗನ ಆಗ್ಲಿಮ್ಮ, ಭಾಳ ಹುಷಾರಾಗಿರು. ಯಾರೂ ಇಲ್ವಾ ಇವಾಗ? ಇಲ್ಲ ವಿಜಿ, ಇವಾಗ ಅವಳು ಎಲ್ಲೋ ಕುರಿಯಟಿ ಕಸ ಗುಡ್ಸಕ್ಕೆ ಹೋಗವಳೇನೋ, ಅವ್ರ ಅಮ್ಮನೋ ಅವಳು ಹೋಗವ್ರೇನೋ. ಅವಳಲ್ಲಿ ಕೂತ್ಕೊಂಡಿರ್ತಾಳೆ, ಏನೋ ನೀರ್ಗಿರ್ತಾರಂಗೆ ಇಡಂಗಿದ್ರೆ ಮರಿಗಳಿಗೆಲ್ಲ ನೀರಿಡ್ತಾಳೆ, ಆ ಅಮ್ಮ ಕಸ ಹೊಡೆದು ಹಾಕ್ತಾಳೆ. ಇಬ್ರು ಹೋಗದವ್ರೆ. ಅಲ್ಲ, ನೀನು ನಮ್ಮ ಮೇಲೆ ಜಗಳ ಮಾಡೋಕ್ಕಂತಲೇ ಕಾಯ್ತಾ ಇರ್ತೀಯಲ್ಲ, ಯಾವುದಾದ್ರೂ ಒಂದು ಇಟ್ಕೊಂಡು ಬರ್ತಾ ಇರ್ತೀಯಲ್ಲ ನೀನು. ನಮ್ಮ ಮೇಲೆ ಜಗಳ ಮಾಡಿದ್ರೆ ನಿನ್ನ ಸಮಾಧಾನ ಯಾವ್ದಕ್ಕನಾಗಲಿ, ಎಲ್ಲದರಲ್ಲೂ ನೀನು ನಮ್ಗೆ ಎಷ್ಟು ಕೇಡು ಬಯಸಿದ್ಯಾ ರೀತಾ, ನಿನ್ನಿಂದಲೇ ಕಣೆ ಎಲ್ಲ ಆಗಿರೋದು. ಏಯ್ ಮುಚ್ಚೋ ಬಾಯಿ, ನಾನು ನನ್ನ ಪಾಡಿಗೆ ನಾನು ಇದ್ದೆ, ನಮ್ಮ ಪಾಡಿಗೆ ನಾವಿದ್ವಿ. ಇವಳು ಯಾಕೆ ನನ್ನ ತಮ್ಮನಿಗೆ ಮೀನನ್ನು ಮದುವೆ ಮಾಡಬೇಕಾಗಿತ್ತು? ಮದುವೆ ಮಾಡಿ ಈ ಥರ ಎಲ್ಲ ಯಾಕೆ ಮಾತಾಡಬೇಕು? ಅವನ್ನೆಲ್ಲ ಕುರಿ ಮಾರ್ಕೊಂಬರೋದು, ನಮ್ಮ ಮನೇಲೆಲ್ಲ ಜಗಳ ತಂದಿಡೋದು. ಅವಳು ಹೆಂಗೆ ಜಗಳ ಮಾಡ್ತಾಳೆ ಗೊತ್ತಾ? ನಮ್ಮ ಅಪ್ಪ ಅಮ್ಮನ ಮೇಲೂ ಗೊಂಬೆಲನ ಮೇಲೂ ಎಲ್ಲ ಎಷ್ಟು ಜಗಳ ಮಾಡ್ತಾಳೆ ಗೊತ್ತಾ? ಎಲ್ಲ ಹೇಳ್ಕೊಟ್ಟಿರೋದೇ ಈಗ ಇವಳೇನೆ. ಇವಳೇ ಮಾಡ್ತಾ ಇರೋದೇನೆಲ್ಲನ, ಈ ಕೆಲಸ ಎಲ್ಲ ಮಾಡ್ತಾ ಇರೋದು ಇವಳೇನೆ. ಇಕ್ಕರಿತ ಸರಿಯಾಗಿ ಇಕ್ಕೆ ಹೇಳ್ತೀನಿ. ಕುಂಟಿ ಕೂರ್ಗೆ ಅಂತೆ. ಇಕ್ಕೆ ಹೇಳ್ತೀನಿ ನಾ ಕುಂಟಿನ. ಇನ್ನೊಂದು ಕಾಲ ಅದಕ್ಕೆ ಇಕ್ಕೆ ಹೇಳ್ತೀನಿ ಎಡಗಾಲಿಗೆ. ಎಲ್ಲೋದ್ರೂ ಎಡಗಾಲಿಕ್ಕೆ ಬರ್ತಾಳೆ ಮುಂದಕ್ಕೆ, ಅದಕ್ಕೇನೆ ಎಲ್ಲೋದ್ರೂ ಒಳ್ಳೇದಾಗಲ್ಲ ಇದ್ದರಿದ್ರವಳಿಂದನ. ಗೊತ್ತಿಲ್ಲ ಅಂದ್ಕೊಬಿಟ್ಟವಳೆ. ಇಲ್ಲೋಡೆ ನನ್ನ ಸುದ್ದಿಗೆ ಬಂದರೆ ನಾನು ಇಲ್ಲೋಡು ಹೆಂಗೆ ಅಂದ್ರೆ ನಾನು ನಿನಗಿನ್ನ ಅಪ್ಪ. ನಾನು ಅಷ್ಟು ಆಡಿದ್ದೀನಿ, ನಾನು ನಿನಗಿನ್ನೂ ಜಾಸ್ತಿ ಆಡಿದ್ದೀನಿ. ನೀನೇನು ಆಡಿದೀಯ? ನಾನು ನಿನಗಿನ್ನ 2ರಷ್ಟು ಆಡಿದ್ದೀನಿ. ನನ್ನ ಸುದ್ದಿಗೆ ಬಂದರೆ ನಿನಗೆ ನನ್ನ ಸುಮ್ಮನಿರ ಅಂತಾಳಲ್ಲ ನೋಡಿ ಹೇಳಿರ್ತೀನಿ. ಬಿಡು ಹೋಗ್ಲಿ ಅಂತ ಯಾಕೆ ಸುಮ್ಮನೆ ಇದ್ದಾಳೆ ಅಂತ ಹೇಳಿ ಇಂಥ ಕೆಲಸ ಮಾಡಿದ್ಯಾ? ನೋಡ್ತಿರು. ಇನ್ನೂ ಹೆಂಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅಂತ. ಅವಳು ಅಲ್ಲಿ ಬಿಟ್ಟಿರೋ ಮೀನಾ ಹುಳ ಕೆಟ್ಟುಳ ನಮ್ಮ ಕುರಿನ ಒಂದು ಕುರಿ ಮರಿ ಮುಟ್ಲೆ ನೋಡೋಣ, ಅವಳು ಹೆಂಗೆ ಸಾಗಿದ್ರೆ ನೋಡೋಣ. ಏಯ್ ಬಿಡು, ಅದ್ಯಾಕೆ ಹೋಯ್ತಾ ಇದೆಯಾ? ವರ್ಷವ್ರೆ ನೋಡಿ ಹೊಡಿತಾ ಇದ್ದಾಳೆ. ಸುಮ್ಮನೆ ಬಿಟ್ಬಿಡು ನೋಡಿ ಹೇಳಿರ್ತೀನಿ. ಯಾಕೆ ನಮ್ಮ ಮೇಲೆ ನಮ್ಮ ನೋಡಿದ್ರೆ ಅಷ್ಟು ಹೊಟ್ಟೆ ಉರಿ? ನೀನು ಒಬ್ಬಳೇ ಚೆನ್ನಾಗಿರ್ಬೇಕಾ? ನಾವು ಚೆನ್ನಾಗಿದ್ದೀವಿ ಅನ್ನೋದು ನೋಡಿದ್ರೆ ನಿನಗೆ ಸಹಿಸ್ಕೊಳಕ್ಕೆ ಆಗ್ತಿಲ್ಲಲ್ಲ. ಇವಾಗ ಏನಪ್ಪ ನನಗಿನ್ನ ಚೆನ್ನಾಗಿದ್ದಾರೆ ಅನ್ನೋದು ಹೊಟ್ಟೆ ಉರಿ ನಿನಗೆ. ಅಯ್ಯೋ ನೀನು ಏನು ಚೆನ್ನಾಗಿ ಕಾಣ್ತಾ ಇದೀಯಾ, ಪಸಂದಾಗಿ ಕಾಣ್ತಾ ಇದೆಯಾ ನೀನು. ಹೋಗಲೇ ಹೋಗೋ, ನನ್ನ ಸುದ್ದಿಗೆ ಬಂದರೆ ನೋಡು ಗೊತ್ತಲ್ಲ ಈ ರೀತ ಎಂಥವಳು ಅಂತ ಹೇಳಿ. ಹೊಡಿಬೇಡ, ಅವಳಿಗೆ ಹುಷಾರಿಲ್ಲ. ಯಾಕೆ ಹೊಡಿತೀಯ ನೀನು? ಮತ್ತೆ ಅವಳು ಯಾಕೆ ಮಾಡ್ಯವಳ ಮತ್ತೆ ಈ ಕೆಲಸನ? ಯಾಕೆ ಮಾಡಬೇಕಾಗಿತ್ತು ಅದನ್ನು ಕೇಳು ಫಸ್ಟ್ ಇವಳನ್ನ. ಇವಳಿಗೆ ಅದನ್ನು ಕೇಳು ಫಸ್ಟು, ಸುಮ್ಮನೆ ಮಾತಾಡಬೇಡ ನೀವು. ನಮ್ಮ ಸುದ್ದಿಗೆ ಯಾಕೆ ಬರಬೇಕಾಗಿತ್ತು ಇವಳು? ಇನ್ನು ನೋಡು, ನಾನು ಸುಮ್ಮನೆ ಬಿಡ ಅಂತಾಳಲ್ಲ ಈ ರೀತ. ಇನ್ಮೇಲಿಂದ ಒಳ್ಳೆಯವರು ಕೆಟ್ಟರಿಗೆ ಕೆಟ್ಟಾಳೇನೆ, ಕೆಟ್ಟರಿಗೆ ಕೆಟ್ಟರಾದ್ರೇ ಈ ಕಾಲ. ಅದು ನನಗೆ ಫ್ರೆಂಡ್ ಆಗಿದ್ಲು, ಅದಕ್ಕೆ ಮಾತಾಡಿದ್ದು. ಫ್ರೆಂಡೋ ಯಾವಳ, ಒಟ್ಟಿನಲ್ಲಿ ನೀನು ಬಿಟ್ಟಿರೋ ಹುಳ ನನ್ನ ತಮ್ಮನಿಗೆ ಹಿಂಗೆ ಮಾಡಿ ಅಲ್ಲೆಲ್ಲ ಕುರಿ ಮರಿ ಎಲ್ಲ ಮಾಡಿಸಿ ಈ ರೀತಿನ ತವ್ರ ಮನೆಗೆ ಕೆಟ್ಟದ್ದು ಮಾಡಬೇಕಂತ ನೀನು ಮಾಡಿರೋ ಪ್ಲ್ಯಾನ್ ಇದು. ನನ್ನ ಸುದ್ದಿಗೆ ಬಂದಿದೆಯಾ ಅಂದರೆ ನೀನು ಏನಿಲ್ಲ, ನಿನಗೆ ಇವತ್ತೇ ಲಾಸ್ಟ್ ನೋಡಿ. ನನ್ನ ತವ್ರ ಮನೆ ಸುದ್ದಿಗೆ ಏನಾದರೂ ಬಂದಿದೆಯಾ ಅಂದರೆ ನೀನು ಎಲ್ಲರ ಸುದ್ದಿಗೂ ಹೋಗ್ಬೋದು, ಎಲ್ಲರ ಸಮಸ್ಯೆಗೂ ಹೋಗ್ಬಾರ್ದು. ನಾವು ಮಾತ್ರ ಯಾರ ಸುದ್ದಿಗೂ ಹೋಗಂಗಿಲ್ಲ. ನಿನ್ನ ಹತ್ರ ದುಡ್ಡು ಐತೆ ಅಂತೇಳಿ ನಮ್ಮ ಹತ್ರನೂ ಐತೆ ದುಡ್ಡು. ನಿನ್ನ ದುಡ್ಡು ನಾನು ತಗೊಂಡು ಏನೋ ಮಾಡಲಿ, ಇವಳು ಯಾಕೆ ಹಿಂಗೆ ಮಾಡ್ಬೇಕಂತ ಕೇಳ್ತಾ ಇರೋದು. ಸುಮ್ಮನೆ ತಲೆ ಕೆಟ್ಟೊಂಥರ ಮಾತಾಡಬೇಡ ನೀನು ನನ್ನ ಹತ್ರನ. ಇವಳಿಗೆ ಇದಾವೆ ನನ್ನ ಸುದ್ದಿಗೆ ಬಂದುಬಿಟ್ರೆ ಏನಿಲ್ಲ. ಅವಳಿಗೆ ಮೊದಲೇ ಹುಷಾರಿಲ್ಲ, ಹೊಡಿಬೇಡ ರೀತಾ. ನೋಡಿ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ನಾನು ಮಾತ್ರ ನಿನಗೆ ಸುಮ್ಮನೆ ಬಿಡೋದಿಲ್ಲ ನೋಡು. ಹಂಗೆ ಹೊಡಿತಾ ಇದ್ರೆ ಏನಾದರೂ ಹೆಚ್ಚು ಕಡಿಮೆ ಆದರೂ ಏನು ಮಾಡ್ತೀಯಾ? ನೀನು ಹೊಣೆ ಹಾಕ್ತೀಯಾ? ಅವಳು ನೀನು ನೋಡ್ಕೊಂತೀಯಾ? ಮತ್ತೆ ನಮ್ಮ ಕುರಿಯೆಲ್ಲ ಮಾರಿ ನೀನು ದುಡ್ಡು ತಗೊಂಡು ಬಾ ಅಂತ ಹೇಳ್ತಾರಲ್ಲ ನಮ್ಮಪ್ಪ ನಮ್ಮಮ್ಮನ ಬರೀ ಕೈ ಆದರೆ, ಅವ್ರಿಗೆ ಊಟ ಇಲ್ದಂಗೆ ಆದರೆ, ಅವ್ರಿಗೆ ಕೆಲಸ ಇಲ್ದಿದ್ರೆ ಕುರಿಯೆಲ್ಲ ಮಾರ್ಕೊಂಡು ದುಡ್ಡು ತಗೊಂಬ ಅಂತ ಹೇಳಿ ಅವ್ಳು ಕುಟ್ಟಿ ಹೇಳಿ ಕಳಿಸೋಳಲ್ಲ. ಮತ್ತೆ ನಾವೇನು ಮಾಡ್ಬೇಕು ಮತ್ತೆ ಹೇಳು? ನಮ್ಮಪ್ಪ ನಮ್ಮಮ್ಮನ ಬಂದು ಮತ್ತೆ ನೀನು ನೋಡ್ತೀಯಾ? ನೀನು ನೋಡ್ತೀಯ ಮತ್ತೆ ಎಲ್ಲ ಅವಳು ತುಂಬ್ಕೊಂಡು ಹೋಗ್ಬಿಟ್ರೆ, ಕಳ್ತನ ಮಾಡಿ ತುಂಬ್ಕೊಂಡು ಹೋಗ್ಬಿಟ್ರೆ ಕಷ್ಟಪಡ್ತವ್ರು ಯಾರು? ಎಲ್ಲ ಇವಳು ಮಾಡೋದು ಮಾತ್ರ ಸರಿ ಕಾಣಿಸ್ತಾ ಐತೆ ನಿನಗೆ. ನಾವು ಮಾಡೋದೆಲ್ಲ ತಪ್ಪಾಗಿ ಕಾಣಿಸ್ತಾ ಐತೆ. ಏಯ್ ನಾನಲ್ಲ ಅಂತ ಹೇಳಿದ್ರೆ ನೀನು ನನ್ನೇ ಹೊಡಿತಾ ಇದೆಯಾ? ಏಯ್ ಮುಚ್ಚು ಬಾಯಿ. ಇನ್ನೂ ನಾನಲ್ಲ ಅಂತ ಹೇಳ್ತೀಯ? ಯಾವ ಬಾಯಿಂದ ಹೇಳ್ತೀಯ? ಸಾಕ್ಷಿ ತೋರಿಸಿದ್ರು ನೀನು ನಾನಲ್ಲ ಅಂತ ಹೇಳ್ತಾ ಇದೆಯಾ? ಅಯ್ಯೋ, ಒಂದೇ ವಯಸ್ಸಿನವ್ರು ಎಷ್ಟು ಜನ ಇರ್ತಾರೆ. ನನ್ನ ಬಗ್ಗೆ ಇವಳಿಗಿನ್ನೂ ಗೊತ್ತಿಲ್ಲ ಪಾಪ. ಈ ರೀತಾ ಏನು ಆಡಿಲ್ಲ ಅಂದ್ಕೊಂಡವಳು. ನಾನು ಇವಳಿಗಿನ್ನೂ 2ರಷ್ಟು ಮೆರೆದವಳು. ನಾನು ಇವಳಿಗಿನ್ನೂ ಒಂದು ಕೈ ಮೇಲೆ ಅನ್ನಂಗೆ ಇದ್ದೆ ಅವಾಗ. ಇವಾಗ ಹಂಗೆ ಇರ್ತೀನಿ ಇವಳ ಹತ್ರ. ನಾನು ಮುಂಚೆ ಹಳೆ ಚಾಡಿ ಏನೈತೆ ಹಂಗೆ ಇರ್ತೀನಿ. ಒಳ್ಳೆಯವ್ರ ಹತ್ರ ಒಳ್ಳೆಯವ್ರು ಆಗ್ತೀನಿ, ಕೆಟ್ಟವ್ರ ಹತ್ರ ನಾನು ಕೆಟ್ಟವಳೆ ಆಗ್ತೀನಿ. ಏನಾಗುತ್ತೋ ನೋಡೋಣ. ಏನು ಅಂತ ತಿಳ್ಕೊಬಿಟ್ಟವಳು ಇವಳು. ಈ ರೀತ ಎಂಥವಳು ಅಂತ ಗೊತ್ತಿಲ್ಲ, ಇನ್ಮೇಲೆ ಗೊತ್ತಾಗುತ್ತೆ. ನಾನು ಬಿಡು ಹೋಗ್ಲಿ ಅಂತ ಹೇಳಿ ಸುಮ್ಮನಾಗಿದ್ನಲ್ಲ, ಇನ್ಮೇಲಿಂದ ನಾನು ಹಿಂಗೆ ಇರ್ತೀನಿ. ಇವಳಿಗೆ ಬುದ್ಧಿ ಕಲಿಸ್ತೀನಿ ನೋಡು. ನಾನು ಸುಮ್ಮನಿರೋ ಅಂಥವಳಲ್ಲ. ನಾನು ಅಯ್ಯೋ ಹೆಂಗೆಲ್ಲ ಆಡ್ದವಳು. ನಿನಗೆ ಗೊತ್ತಿಲ್ಲ ಅಂದರೆ ನಮ್ಮ ವೀಕ್ಷಕರನ್ನ ಕೇಳೇ ಹೇಳ್ತಾರೆ ಈ ರೀತ ಎಂಥವಳು ಅಂತ. ಅವ್ರಿಗೆ ಗೊತ್ತು, ಕೇಳು. ಎಷ್ಟು ಮೆರೆದ್ಲು ಎಷ್ಟು ಆಡಿದ್ಲು ಅಂತ ಅವರು ಹೇಳ್ತಾರೆ. ಅಷ್ಟು ಗೊತ್ತಿಲ್ಲ ಅಂದರೆ ಅವ್ರನ್ನ ಕೇಳಿ ತಿಳ್ಕೊ. ಅವ್ರು ಸರಿಯಾಗಿ ಹೇಳ್ತಾರೆ. ಯಾರಿಗೆ ಆಗಲಿ, ಯಾರು ಎಂಥವ್ರು, ಯಾರು ಏನು ಮಾಡ್ತಾ ಇರ್ಬೋದು ಅಂತ ಹೇಳಿ ಅವ್ರು ಸರಿಯಾಗಿ ಹೇಳ್ತಾರೆ. ಅವ್ರನ್ನ ಕೇಳಿ ತಿಳ್ಕೊಳ್ಳಿ. ವಿಜಿ ಅವ್ರನ್ನ ನಮ್ಮ ವೀಕ್ಷಕರನ್ನ, ನಮ್ಮ ಪ್ರೀತಿಯ ವೀಕ್ಷಕರನ್ನ ಕೇಳಿ ತಿಳ್ಕೊ.
ಈ ರೀತಾ ಹೆಂಗೆ ಮಾಡಿದ್ಲು ಇಂಥ ಕೆಲಸ ಮಾಡಿದ್ಲು ಹೆಂಗೆ ಮೆರೆದ್ಲು ಅಂತ ಅವ್ರು ಹೇಳ್ತಾರೆ. ನಿನಗಿನ್ನೂ ಒಂದು ಕೈ ಮುಂದೆ ಅನ್ನಂಗೆ ಮೆರೆದೆ ನಾನು. ಇವಾಗ ಹಂಗೆ ಇರ್ತೀನಿ ನಿನ್ನ ಹತ್ರ. ನೋಡ್ತಾ ಇರ್ರಿ ನಾನು ನೀನು ಅಂತ ಹೇಳಿ ನೋಡ್ತಾ ಇರಬೇಕಾದ್ರೆ. ನೋಡ್ತಾ ಇರ್ರಿ ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.